ಈಗ ಓಕೆ, ನೀವು ಹೇಳಿದ್ರೆ ರಾಜಾಡಳಿತ ಮಾಡಬಹುದು ಅಂತ ಹೇಳಿ. ಓಕೆ, ಮಾಡ್ಬೇಕಾದ್ರೆ ನಮ್ಮ ಇಂಡಿಯನ್ ಆಡಳಿತ ಆಗಿ ಹೋಗ್ಬೇಕಲ್ವಾ? ಸೊ ಇವಾಗ ನನ್ಗಿರೋದು ನಿಮ್ಮ ಹತ್ರ, ಇಲ್ಲಾದ್ರೂ ಇಂಡಿಯಾ ರಾಜಕೀಯ ಬಿಟ್ಟು ಇವಾಗ ಏನಿದೆಯಾ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ಇವೆಲ್ಲವನ್ನು ಬಿಟ್ಟು ಎಲ್ಲರೂ ಸಮ್ಮತೆಯಿಂದ ರಾಜಾಡಳಿತ ಮಾಡೋದಾದ್ರೆ ನಿಮ್ಮ ಪ್ರಕಾರ ಯಾವ ಧರ್ಮದವರು ಗದ್ದಿಗೆಯಲ್ಲಿ ಕೂತ್ಕೊಂಡ್ರೆ ಈ ಒಂದು ಇಂಡಿಯಾ ಸರಿಯಾಗಿ ಹೋಗ್ಬೋದು ಅನಿಸ್ತಾ ಇದೆ? ಯಾರು ಕೂತ್ಕೊಳ್ಬೇಕು ಅಂತ ಇಲ್ಲಿ ಯಾವ ಧರ್ಮದವರು ಕುತ್ಕೊಳ್ಳೋದು ಮುಖ್ಯ ಅಲ್ಲ. ಆ ಕುತ್ಕೊಂಡವನು ಹೇಗೆ ಎಲ್ಲರನ್ನು ಹೇಗೆ ನೋಡ್ತಾನೆ, ಅವನ ದೃಷ್ಟಿ, ಅವನ ಮನಸ್ಥಿತಿ ಅಲ್ಲಿ ಕೂತ್ಕೊಳ್ಳೋ ಯಾವ ಧರ್ಮ? ಇವಾಗ ನೀವು ಹೇಳಿದ್ರಿ, ಯಾವ್ದು ಹೇಳಿದ್ರಿ, ಒಮನ್, ಬಹರೇನ್, ಅಲ್ಲಿ ಯಾವ ಧರ್ಮದವರು ಇದ್ದಾರೆ? ಇಸ್ಲಾಂ ಧರ್ಮ ಇರೋದು. ಸೌದಿ, ದುಬೈ, ಇಲ್ಲೆಲ್ಲ ಬೇರೆ. ಅದೇ ತರ ನಾನು ಕೇಳ್ತಾ ಇರೋದು, ಇಲ್ಲಿ ಇಂಡಿಯಾದಲ್ಲಿ ಯಾರು ಕೂತ್ಕೊಂಡ್ರೆ ನಿಮ್ಮ ಪ್ರಕಾರ? ಇಂಡಿಯಾದಲ್ಲಿ ಅದು ಊಹಿಸ್ಲಿಕ್ಕೆ ಆಗಲ್ಲ ನನಗೆ. ಸೊ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಸರಿಯಾಗಿದೆ, ಬಟ್ ಅದನ್ನು ಫಾಲೋ ಆಗ್ತಾ ಇಲ್ಲ ಅಷ್ಟೇ. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಕರೆಕ್ಟ್ ಆಗಿ ಎಲ್ಲರೂ ಅರಿತುಕೊಂಡು ಫಾಲೋ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ನಾವು ಚಂದಾಗಿ ಬದುಕಬಹುದು. ಬಟ್ ಕಾನ್ಸ್ಟಿಟ್ಯೂಷನ್ ಸ್ಟಡೀಸ್ ಯಾರು ಮಾಡ್ತಾ ಇಲ್ಲ. ರಾಜಕೀಯ ಮುಖಂಡರು ಅಥವಾ ಧಾರ್ಮಿಕ ಮುಖಂಡರು ಏನು ಹೇಳ್ತಾರೆ, ಜೈ ಹೇಳಿ ಹಾಗೆ ಮಾಡಿ ಹೀಗೆ ಮಾಡಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹೊರತು ನಿಜವಾದ ಸಂವಿಧಾನದಲ್ಲಿ ಏನಿದೆ ಅದರ ಬಗ್ಗೆ ಒಲವು ಯಾರಿಗಿಲ್ಲ. ಅದು ಆಗ್ಬೇಕು ಕಂಪಲ್ಸರಿ. ಎಲ್ಲರಿಗೂ ಸಂವಿಧಾನದ ಅರಿವು ಬೇಕು. ಕೇರಳ ಹೋದ್ರೆ ಹೆಚ್ಚಿನವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಜಾಸ್ತಿ ಗೊತ್ತಿರ್ತದೆ ನಮ್ಮಕ್ಕಿಂತ. ಅಲ್ಲಿ ಪ್ರತಿಯೊಂದು ರೋಡ್ ಆಗುವಾಗ್ಲೂ ಪ್ರಶ್ನೆ ಮಾಡ್ತಾರೆ, ಇದು ಎಷ್ಟು ಗುಂಡಿ ಹೋಗ್ಬೇಕು, ಎಷ್ಟು ದಪ್ಪ, ಇದು ಯಾಕೆ ಇಲ್ಲಿ ಗುಂಡಿ ಹೋಗಿದೆ, ಪ್ರಶ್ನೆ ಮಾಡ್ತಾರೆ. ನಮ್ಮಲ್ಲಿ ಪ್ರಶ್ನೆ ಮಾಡುವುದಿಲ್ಲ, ಯಾವ್ದು ಮಾಡಿಕೊಂಡು ಹೋದ ಯಾರ ದುಡ್ಡು ಎಲ್ಲ ಮಂಜಾದ್ರೆ ಅಂತ ಸುಮ್ಮನೆ ಇರ್ತಾರೆ. ಇದಕ್ಕೆ ನಿಮ್ಮ ಹತ್ರ ಆನ್ಸರ್ ಇಲ್ಲ? ಅದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಯಾರು ಬಂದ್ರು ಆಗ್ಬೋದು, ಹೇಳಲಿಕ್ಕಾಗಲ್ಲ, ಯಾರು ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೇ ನಾನು ಕುತ್ಕೊಳಿಸ್ತೇನೆ. ಯಾಕಂದ್ರೆ ನಾನು ಕಾನೂನು ವಿದ್ಯಾರ್ಥಿ ಆಗಿದ್ದ ಕಾರಣ ಕಾನ್ಸ್ಟಿಟ್ಯೂಷನ್ ನನಗೆ, ನನ್ನ ಜೀವನ ಹೋಗೋದು ಕಾನ್ಸ್ಟಿಟ್ಯೂಷನ್ ಮೇಲೆ. ಸೊ ನಾನು ಅದಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ, ನಾನು ತುಂಬಾ ಗೌರವಿಸ್ತೇನೆ ಭಾರತ ಸಂವಿಧಾನ. ನಿಜವಾಗಿ ಅದನ್ನ ನೋಡಿದ್ರೆ ತುಂಬಾ ಒಳ್ಳೇದಿದೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರಿಯಾಗಿ. ರಾಜಕೀಯ ಒತ್ತಡದಿಂದ ಅದಲು ಬದಲಾಗ್ತಾ ಇದೆ. ಒಂದಷ್ಟು ವರ್ಷಗಳು ಹೋದ್ರೆ ಹರೀಶ್ ಪೂಜಾರಿ ಏನಾಗ್ಬೋದು? ಹರೀಶ್ ಪೂಜಾರಿ ಆಗಿರ್ಬೋದಾ, ಅಥವಾ ಇವಾಗ ನಿಮ್ಮನ್ನು ಕರಿತಾ ಇದಾರಲ್ಲ ಮೊಹಮ್ಮದ್ ಹರೀಶ್ ಪೂಜಾರಿ ಅಂತೇಳಿ, ನನಗೆ ಯಾವ ರೀತಿ ಆಗ್ಬೋದು ಅಂತ ನಿಮ್ಮೊಂದು ಅನಿಸಿಕೆ ಇದೆ? ನನಗೆ ಗೊತ್ತಿಲ್ಲ ದೇವರು ಹೇಗೆ ನನ್ನನ್ನು ನಡೆಸ್ತಾನೆ ಅಂತ. ಸೊ ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇಲ್ಲ, ಯಾಕಂದ್ರೆ ಬದಲಾಗಬಹುದು ಅಥವಾ ನಾನು ಬದುಕಿ ಇರ್ತೇನೆ ಇಲ್ವೋ ಗೊತ್ತಿಲ್ಲ. ಸೊ ನಾಳೆ ಅನ್ನೋದು ಫ್ಯೂಚರ್, ಪ್ರೆಸೆಂಟ್ ಅನ್ನು ಖುಷಿಯಾಗಿ ನಾನು ಕೇಳೋದು ಇವಾಗ ನಿಮ್ಮ ಅನಿಸಿಕೆ. ಅಂದ್ರೆ ಈಗ ನನಗೆ ನನ್ನ ಮೇಲೆ, ಈಗ ನಾನು ಇವಾಗ ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೇನೆ, ಇಲ್ಲಿ ಒಂದಷ್ಟು ಜನರನ್ನು ವೈರಲ್ ಆಗಿರುವಂತವರಾಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಬೇರೆ ಬೇರೆ ಬಂದು ಕೂತಂತ ಜಾಗ ಅದು ಇವಾಗ ನೀವು ಕೂತಿರೋದು. ಸೊ ನಂದೊಂದು ಟಾರ್ಗೆಟ್ ಇದೆ, ಒಂದಲ್ಲ ಒಂದಿನ ಇಲ್ಲಿ ನಮ್ಮ ಕರ್ನಾಟಕದ CM ಅನ್ನು ಕೂರಿಸ್ತೀನಿ ಅಂತ ಹೇಳಿ, ನನ್ನ ಎದುರುಗಡೆ ಕೂತ್ಕೊಂಡು ಮಾತಾಡಿಸ್ತೀನಿ ಅಂತ ನಂದೊಂದು ಟಾರ್ಗೆಟ್. ಸೊ ಹಾಗೆ ಈ ಹರೀಶ್ ಪೂಜಾರಿ ಅನ್ನೋರು ಒಂದಷ್ಟು ವರ್ಷಗಳು ಅಥವಾ ಒಂದಷ್ಟು ತಿಂಗಳುಗಳು ಕಳೆದ ನಂತರ ಹರೀಶ್ ಪೂಜಾರಿ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಇವಾಗ ಏನ್ ನಿಮ್ಮನ್ನು ಕರಿತಾ ಇದಾರಲ್ಲ ಮೊಹಮ್ಮದ್ ಹರೀಶ್ ಪೂಜಾರಿ ಅಂತೇಳಿ ಬದಲಾಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ಅದರ ಬದಲಾಗ್ಬೋದು ಅಂತ ಇದೆಯಾ, ಅಥವಾ ಇಲ್ಲ ನಾನು ಬದಲಾಗಲ್ಲ, ನಂದು ಒಂದೇ ಧರ್ಮ, ನಾನು ಇಲ್ಲೇ ನಿಲ್ತೀನಿ ಅಂತ ಹೇಳಿ ಇದೆಯಾ? ನನ್ಗೆ ಧರ್ಮ ಅನ್ನೋದು ಮುಖ್ಯ ಅಲ್ಲ. ನನ್ಗೆ ಮೊಹಮ್ಮದ್ ಹರೀಶ್ ಪೂಜಾರಿ ಕರೆದ್ರು ಖುಷಿನೇ, ಅವ್ರಿಗೆ ನಾನು ಓಕೆ ಅಂತ ಹೇಳ್ತೇನೆ. ಖಾಲಿ ಹರೀಶ್ ಪೂಜಾರಿ ಕರೆದ್ರು ಖುಷಿನೇ, ನನ್ಗೆ ಧರ್ಮ ಬೇಡ. ಅಲ್ಲಿ ಎಲ್ಲರೂ ನನಗೆ, ನೀವು ಅಣ್ಣನು, ಇನ್ನೊಬ್ರು ಮುಸ್ಲಿಂ ಧರ್ಮದವರು ಅಣ್ಣ ತಮ್ಮಂದಿರು, ಹಿಂದೂಸ್ಗಳು ಅಣ್ಣ ತಮ್ಮಂದಿರು, ಕ್ರಿಶ್ಚಿಯನ್ಸ್ ಅಣ್ಣ ತಮ್ಮಂದಿರು. ಇಲ್ಲ, ನಾವು ಹೇಳ್ತೀವಿ ನಮಗೆ ಬೇಡ, ನಮ್ಗೆ ಒಬ್ಬರೇ ಬೇಕು ಅಂತ ಹೇಳ್ತೀವಿ. ಏನ್ ಮಾಡ್ತೀರಾ ಅವಾಗ? ನಮಗೆ ಇಬ್ರು ಬೇಡ, ಹರೀಶ್ ಪೂಜಾರಿ ಬೇಕು ಅಥವಾ ಮೊಹಮ್ಮದ್ ಹರೀಶ್ ಪೂಜಾರಿ ಬೇಕು, ಯಾರಾದ್ರೂ ಒಬ್ರು ಬೇಕು ಅಂತ ಹೇಳುವಾಗ ಸೊ ಅದು ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ ಈ ಭಾರತದಲ್ಲಿ, ಆರ್ಟಿಕಲ್ 14 ಮತ್ತೆ 1921, ಯು ಕ್ಯಾನ್ ಚೂಸ್ ಯುವರ್ ಓನ್ ರಿಲಿಜಿಯನ್. ಅದು ಒಂದು ಧರ್ಮ ಅಂತ ಆಗ್ಬೇಕು, ಎಲ್ಲ ಧರ್ಮ ಬೇಕು ಅಂತ. ನಾನು ಹೇಳಿದಲ್ವಾ, ನನ್ಗೆ ವೇದ ಕಲಿಸಿದ್ದು ಮಾನವೀಯತೆ, ನನ್ಗೆ ಧರ್ಮ ಬೇಡ. ನಾನು ಧರ್ಮದ ಹೆಸರಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ನನ್ನನ್ನು. ನಾನೊಬ್ಬ ಮನುಷ್ಯನಾಗಿ, ವೇದ ಹೇಳ್ತದೆ ಪ್ರಾಣಃ ಇತಿ ಸಂತಿ ಪ್ರಾಣಿ, ನಾವು ಪ್ರತಿಯೊಬ್ಬರು ಪ್ರಾಣಿಗಳೇ, ಅದನ್ನ ಯಾಕೆ ಅಪ್ಲೈ ಮಾಡಲ್ಲ? ಸೊ ಹಾಗೆ ನೋಡುವಾಗ ನಾನು ಪ್ರಾಣಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತೇನೆ, ನನ್ಗೆ ಧರ್ಮ ಬೇಡ, ನಾನೊಬ್ಬ ಪ್ರಾಣಿಯಾಗಿ ಸಾಯಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಾಣ ಇತಿ ಸಂತಿ ಪ್ರಾಣಿ. ನೋಡಿ, ಇಷ್ಟು ಪಾಡ್ಕಾಸ್ಟ್ ಮಾಡಿದ್ರಲ್ಲಿ ಟೋಟಲ್ ಕನ್ಫ್ಯೂಸ್ ಆಗಿ ಸ್ಟಿಲ್ ನೋಡಿ, ಶ್ಲೋಕ ಅಷ್ಟು ಕ್ಲಿಯರ್ ಹೇಳ್ತದೆ, ಪ್ರಾಣ ಇತಿ ಸಂತಿ ಪ್ರಾಣಿ. ಪ್ರಾಣ ಎಂಬುದು ಯಾವುದಕ್ಕಿದೆಯೋ ಅವೆಲ್ಲ ಪ್ರಾಣಿ. ಹಾಗಾದ್ರೆ ನನ್ನದೊಂದು ಪ್ರಶ್ನೆ, ಮಂಗನಿಂದ ಮಾನವ, ಹಾಗಾದ್ರೆ ಮಂಗನದ್ದು ಯಾವ ಧರ್ಮ?
ಈಗ ನಾವು ಸ್ಟಡಿ ಮಾಡುವಾಗ ಹೇಳ್ತೇವೆ ಮಂಗನಿಂದ ಮಾನವ ಅಂತ. ನಂದು ಆ ಮಂಗನ ಧರ್ಮ. ಮಂಗ ಯಾವ ಧರ್ಮ ಅಂತ ಹೇಳ್ತದೆ ಆ ಧರ್ಮ ನಂದು. ಅದು ಜೀವಿ ಅಲ್ಲ ಅದು. ಹಾ, ನಾನು ಅಷ್ಟೇ. ನನ್ನನ್ನು ಯಾವುದೇ ಮಂಗ ಧರ್ಮ ಜೀವಿಯಾಗಿ ಮಂಗ ಬಂದು ಮನುಷ್ಯ ಜೀವಿ ಅದ. ನಾನು ಎಲ್ಲ ಧರ್ಮವನ್ನು ಎಂಜಾಯ್ ಮಾಡ್ಲಿಕ್ಕೆ ಬಳಸ್ತೇನೆ. ನಾನು ಚರ್ಚಿಗೆ ಹೋಗ್ತೇನೆ, ಮಸೀದಿಗೆ ಹೋಗ್ತೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಅಥವಾ ನಮ್ ದೈವಾರಾಧನೆ. ಇವ್ರದ್ದು ಕ್ರಿಶ್ಚಿಯನ್ ಅವ್ರದ್ದೊಂದು ಹೆಸರು ಸೇರಿಸ್ಕೊಳ್ಬೇಕು ನೀವು, ಅವ್ರಿಗೂ ಬೇಜಾರಾಗಬಾರ್ದು. ಅದು ಅವರು ನನ್ನನ್ನು ನೋಡಿ, ನನ್ನ ಮುಸ್ಲಿಂ ಸಹೋದರರೆಲ್ಲರೂ ಮುಸ್ಲಿಂ ಹೆಸರಿಂದ ಕರೀತಾರೆ. ಸೊ ಅವರ ಪ್ರೀತಿಯಿಂದ, ಇನ್ನು ಅವರು ಕರೀದ್ರೆ ನಾನು ಅದಕ್ಕೂ ಆಂಟೋನಿ ಅಥವಾ ಡಿಸೋಜ ಏನ್ ಬೇಕಿದ್ರೆ ಸೇರಿಸ್ಲಿ, ನನ್ಗೆ ಅದು ಖುಷಿ.